ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಗುಜ್ಜೆಯ ಸುಕ್ಕ. ಗುಜ್ಜೆ ಅಂದರೆ ನಮ್ಮ ಮಂಗಳೂರು ಕಡೆ ಹೇಳುವಂಥದ್ದು. ಹಲಸಿನಕಾಯಿಯ ಸುಕ್ಕ ಮಾಡ್ತಾ ಇದ್ದೇನೆ. ಹಲಸಿನಕಾಯಿ ನೀವೇನಾದರೂ ಸಪೋಸ್ ಉಪ್ಪು ನೀರಲ್ಲಿ ಹಾಕಲಿಕ್ಕೆಲ್ಲ ತಂದಿದ್ರೆ, ಇಲ್ಲ ಹೀಗೆ ಏನಾದರೂ ಮಾಡಲಿಕ್ಕೆ ತಂದಿದ್ರೆ ಅದರಲ್ಲಿ ಚೂರು ಪಾರು ಎಲ್ಲ ಸಿಗ್ತದೆ. ಅದೇ ರೀತಿ ಹಲಸಿನಕಾಯಿ ಬೀಜ ಸಿಗ್ತದೆ, ಹಾಗೆ ಹಲಸಿನ ಸೋಳೆ ಎಲ್ಲ ಸಿಗ್ತದೆ. ಕಟ್ಟೆಲ್ಲ ಮಾಡ್ಬೇಕಂತೇನಿಲ್ಲ, ಹಾಗೆ ಇಡೀ ಇಡೀ ಹಾಕ್ಬೋದು. ಹೀಗೆ ನೋಡಿ, ಚೂರುಪಾರು ಅಂದರೆ ಈ ಥರ ಹೇಳಿದ್ದು ನಾನು, ಸಣ್ಣ ಸಣ್ಣ ಈ ಥರ ಬಿಸಾಡುವ ಸಿಪ್ಪೆಯಲ್ಲಿ ಇರ್ತದಲ್ಲ ಆ ಥರದ್ದು, ಅದನ್ನೆಲ್ಲವನ್ನು ಕೂಡ ಹಾಕಿ ಒಂದು ಒಟ್ರಾಶಿ ಒಂದು ಸುಕ್ಕ ಮಾಡೋದು. ಒಂದು ಬಟ್ಲು ಗಂಜಿ ಬಿಸಿ ಬಿಸಿ ಇಡಬೇಕು, ಉಪ್ಪು ಮತ್ತು ತುಪ್ಪ ಹಾಕಬೇಕು. ಸೈಡಲ್ಲಿ ಈ ಸುಕ್ಕ ಇಡಬೇಕು. ಊಟ ಎಲ್ಲ ಖಾಲಿ ಆಗ್ತದೆ, ಅಷ್ಟು ಸೂಪರ್ ಆಗಿರ್ತದೆ ಈ ಸುಕ್ಕ. ಅಂದರೆ ಸುಕ್ಕ ಭಾರಿ ಒಳ್ಳೇದಾಗ್ತದೆ. ಇವತ್ತಿನದೊಂದು ಮಳೆ ನೋಡಿದ್ದೀರಾ ಮಾರೆ, ಭಾರಿ ಮಿಂಚು ಗುಡುಗು ಗಾಳಿ ಮಳೆ ಎಲ್ಲ ಭಯಂಕರ. ಈ ವರ್ಷದ್ದು ಫಸ್ಟ್ ಅಂತ ಹೇಳ್ಬೋದು ಇಷ್ಟು. ಹಾಗೆ ಇಲ್ಲಿ ಇವಾಗ ಸುಕ್ಕಕ್ಕೆ ರೆಡಿ ಮಾಡಲಿಕ್ಕೆ ನಾನೀಗ ಕುಕ್ಕರಲ್ಲಿ ಈ ಹಲಸಿನಕಾಯಿ ಸೊಳ್ಳೆ, ಹಲಸಿನಕಾಯಿ ಬೀಜ ಇದೆಲ್ಲ ಇತ್ತಲ್ಲ ಚೂರುಪಾರು ತುಂಡುಗಳು, ಅದನ್ನೆಲ್ಲವನ್ನು ಕೂಡ ಚೆಂದ ಮಾಡಿ ತೊಳೆದು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಫಸ್ಟ್ ಬೇಯಿಸ್ಕೊಳ್ಳೋಣ. ಹೀಗೆ ನಾರ್ಮಲ್ ಆಗಿ ದೊಡ್ಡ ಬಣಲೆಯಲ್ಲಿ ಹಾಕಿ ಸಹ ಮಾಡ್ಬೋದು, ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಬೇಗ ಆಗ್ತದೆ. ಹಾಗೆ ಇಲ್ಲಿವಾಗ ಅದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಕೂಡ ಬೇಕು ಬೇಯಿಸ್ಲಿಕ್ಕೆ ಇಡಬೇಕಾದ್ರೆ. ಹಾಗೆ ನೀರನ್ನು ಕೂಡ ಹಾಕ್ತಾ ಇದ್ದೇನೆ, ಸ್ವಲ್ಪ, ತುಂಬ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಇದನ್ನಿವಾಗ ಗ್ಯಾಸಲ್ಲಿ ಇಟ್ಟಿದ್ದೇನೆ ಕುದಿಸ್ಲಿಕ್ಕೆ. ಇದೊಂದು ಕುದಿ ಬಂದ ಮೇಲೆ ನಾವು ಇದಕ್ಕೆ ಮುಚ್ಚಳ ಮುಚ್ಚುವ. ಯಾವಾಗಲೂ ಹೇಳ್ತಾ ಇರ್ತೇನಲ್ಲ, ಕುಕ್ಕರ್ ಬೇಯಬೇಕಾದ್ರೆ ನಾವು ಯಾವ ರೀತಿ ಅಂತ ಹೇಳಿ. ಹಾಗೆ ಇಲ್ಲಿ ಇದಕ್ಕೆ ಮಸಾಲೆಗೆ ನಾನಿಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ, ಅದರಲ್ಲಿ 1 ಸ್ಪೂನಷ್ಟು ಉದ್ದಿನ ಬೇಳೆ, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, 2-3 ಸ್ಪೂನ್ ಹಾಕೊಳ್ಬೋದು, 2 ಸ್ಪೂನ್ ಹಾಕಿದ್ದೇನೆ ಇಲ್ಲಿ. ಹಾಗೆ ಇದನ್ನು ಸ್ವಲ್ಪ ಕೆಂಪಗೆ ಹುರ್ಕೊಳ್ಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಶಿನ, ಇದಿಷ್ಟನ್ನು ಹಾಕಿ ಕೆಂಪಗೆ ಇಷ್ಟು ಹುರಿದ್ರೆ ಸಾಕು. ಮಸಾಲೆಗೀಗ ರೆಡಿ ಆಗಿದೆ. ಈ ಕಡೆಯಿಂದ ಇದಿವಾಗ ಕುಕ್ಕರ್ ಲಿಡ್ ನೋಡಿ, ನಾನು ಅರ್ಧ ಹೀಗೆ ಮುಚ್ಚಿಟ್ಟದಲ್ಲ ಮೇಲೆ, ಸ್ವಲ್ಪ ಕುದಿ ಬರುವ ತನಕ. ಈಗ ಇದು ಕುದಿ ಬರ್ತಾ ಇದೆ. ಇವಾಗ ಕುಕ್ಕರನ್ನು ಮುಚ್ಚಿ 1 ಇಲ್ಲ 2 ವಿಸಿಲ್ ಕೂಗಿಸಿದ್ರೆ ಸಾಕು. ಹಾಗೆ ಮಸಾಲೆಗೆ ಇಲ್ಲಿ 1 ತೆಂಗಿನಕಾಯಿಯ ತುರಿ, ಸ್ವಲ್ಪ ಹುಣಸೆ ಹುಳಿ, ಸಣ್ಣ ತುಂಡು ಬೆಲ್ಲ ಹಾಕಿದ್ರೂ ನಡೀತದೆ, ಹಾಕೋದು ಇರ್ಬೋದು. ಅದೇ ರೀತಿ ಇಲ್ಲಿವಾಗ ಊರ ಮೆಣಸು ಒಂದು 10ರಿಂದ 12 ತಗೊಂಡಿದ್ದೇನೆ. ಅದೇ ರೀತಿ ಬ್ಯಾಡಗಿ ಮೆಣಸು ಹುರಿದದ್ದು 12, ಮೆಣಸು 2 ಕೂಡ ಅದು ಹುರಿದದ್ದೇ ತಗೊಂಡಿರುವಂಥದ್ದು. ಹಾಗೆ ಮಸಾಲೆಗೆ ಹುರಿದಂಥ ಇಂಗ್ರೀಡಿಯೆಂಟ್ ಮೊದಲಿಗೆ ನಾವೀಗ ಮಿಕ್ಸಿ ಜಾರಲ್ಲಿ ಈ ಹುರಿದಂಥ ಮೆಣಸು, ಬೆಲ್ಲ, ಹುಣಸೆ ಹುಳಿ ಇದನ್ನೆಲ್ಲ ಹಾಕಿ, ಕಾಯಿ ತುರಿ ಹಾಕಿ, ಸ್ವಲ್ಪ ನೀರು ಹಾಕಿಬಿಟ್ಟು ತರ್ತರಿಯಾಗಿ ರುಬ್ಬಿ ತರುವಂಥದ್ದು. ಅದಕ್ಕೆ ಇವಾಗ ಈ ಹುರಿದಂಥ ಉದ್ದಿನಬೇಳೆ, ಕೊತ್ತಂಬರಿ, ಅರಿಶಿನ, ಕರಿಬೇವಿನ ಸೊಪ್ಪು ಹಸಿ ಕೂಡ ಹಾಕ್ಬೋದು, ಹುರಿದೆ ಏನು ಹಾಕಬೇಕಂತೇನಿಲ್ಲ. ಬಟ್ ಹೀಗೆ ಮಾಡಿದರೆ ಒಳ್ಳೆ ಪರಿಮಳ ಆಗ್ತದೆ ಆಯಿತಾ ಮಾತ್ರ. ಹಾಗೆ ಇವಾಗ ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ತರ್ತರಿಯಾಗಿ ಇನ್ನೊಮ್ಮೆ ತರ್ತಾನೆ. ತುಂಬ ತರ್ತರಿ ಸಲ್ಲ, ತುಂಬ ನುಣ್ಣಗೆ ಸಲ್ಲ, ಹೀಗೆ ಮೀಡಿಯಮಲ್ಲಿ ಮಾಡಿ ಆಯಿತಾ ಮಸಾಲೆ. ಈಗ ಬಾಣಲೆಯಲ್ಲಿ 1 ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡದ್ದು, ಸ್ವಲ್ಪ ಕೊಬ್ಬರಿ ಎಣ್ಣೆ ಇಟ್ಟಿದ್ದೇನೆ, ಒಂದು 2-3 ಸ್ಪೂನಷ್ಟು. ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಕೆಂಪಾಗಿ ಮಾತ್ರ ಹುರಿಬೇಕು, ಒಳ್ಳೆ ಪರಿಮಳ ಬರಬೇಕು. ಹಾಗೆ ಈ ಕಡೆಯಿಂದ ಈ ಕುಕ್ಕರಲ್ಲಿ ಬೇಯಿಸಿಟ್ಟಿರುವಂಥದ್ದು ಕೂಡ ರೆಡಿ ಇದೆ ನೋಡಿ. ಇಷ್ಟು ಬೆಂದರೆ ಸಾಕು. ಅದೇ ಇವಾಗ ಮಿಕ್ಸ್ ಮಾಡಬೇಕಾದ್ರೆ ಕಲಡಿ ಹೋಗ್ತದೆ. ಹಾಗೆ ಇಷ್ಟು ಇವಾಗ ಬೆಂದಾದ್ಮೇಲೆ ಇದು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆಯಲ್ಲಿ. ಆಮೇಲೆ ನಾವು ಮಾಡಿಟ್ಟಿರುವ ಮಸಾಲೆ ಇದೆಯಲ್ವ, ಅದನ್ನು ಹಾಕಿ ಒಂದು ಕುದಿ ಬರಬೇಕದು. ಭಾರಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಚೀಸಿ ಆದ ಒಂದು ಸುಕ್ಕ ಅಂತ ಹೇಳ್ಬೋದು. ಮೊನ್ನೆ ಗುಜ್ಜು ಅಂತ ಒಂದು ನನ್ನಮ್ಮ ಮಾಡಿ ತೋರಿಸಿದ್ರು ರೆಸಿಪಿ, ಅದು ಕೂಡ ಭಾರಿ ಚೆಂದ ಆಗ್ತದೆ. ಅದು ಅಂದರೆ ಹಸಿದೆಲ್ಲ ಹಾಕಿ ಮಾಡುವಂಥದ್ದು, ಅದನ್ನು ನೀವು ನೋಡ್ಬೋದು ಇದರಲ್ಲಿ ಗುಜ್ಜು ಮಾಡುವಂಥದ್ದು. ಇದು ಸುಕ್ಕ ಅಂತ ಹೇಳ್ತೇವೆ. ಇದಕ್ಕೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಬೇಕಾದರೂ ಕೊಡ್ಬೋದು. ಬೆಳ್ಳುಳ್ಳಿ ತಿನ್ನದವರು ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ಟಿದ್ದೊಂದು ಸುಕ್ಕ ಮಾಡಿ ನೋಡಿ, ಭಾರಿ ಸೂಪರ್ ಆಯಿತಾ, ಹೇಳಲೇಬೇಕಂತಿಲ್ಲ, ಅಷ್ಟು ಲಾಯ್ಕ್ ಆಗ್ತದೆ ಇದು. ಹಾಗೆ 1 ಬಟ್ಲು ಗಂಜಿ ಹೇಳಿದೆಲ್ಲ ಆಗಲೇ, ಇಲ್ಲದಿದ್ದರೆ ನೀವು ಸಾರು ಎಂತಾದರೂ ಮಾಡಿ ಆದರೂ ಊಟ ಮಾಡಿ ಮಾತ್ರ. ಭಾರಿ ಮಳೆಗಾಲಕ್ಕೆ ಹೇಳಿದ ಸುಕ್ಕ ನೋಡಿ, ಚೀಸಿಯಾಗಿ ಎಳೆ ಆಗಿ ಬರುವಂಥದ್ದು. ಹಾಗೆ ನೋಡಿದರೆ ಸ್ವರ್ಗ ಅಂತ ಅನಿಸ್ಬೇಕು ನಿಮಗೆ. ಖಂಡಿತ ಈ ವಿಡಿಯೋಲಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅದೇ ರೀತಿ ಫಸ್ಟ್ ಟೈಮ್ ಕಿಣಿಸ್ ಬಸರಿ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಆಯಿತಾ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್. ಯಾವಾಗಲೂ ಸದಾ ಖುಷಿಯಾಗಿರಿ. ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾನೆ.